ನಮಸ್ಕಾರ. ನಮ್ಮ ಜೀವನವು ಮರದಂತೆ. ಅದರ ಬೇರುಗಳು ಅಜ್ಞಾನದೊಳಗೆ ಹಾಗೂ ಶಾಖೆಗಳು ಭೋಗಗಳತ್ತ ಹರಿದಾಡುತ್ತಿವೆ. ಆದರೆ ಅದರ ಮೂಲವನ್ನರಿಯುವ ಪ್ರಯತ್ನವೇ ಜ್ಞಾನ. ಈ ಅಧ್ಯಾಯದಲ್ಲಿ ಭಗವಾನ್ ಒಂದು ವಿಶಿಷ್ಟ ದೃಷ್ಟಾಂತವನ್ನು ಕೊಡುವರು. ಊರ್ಧ್ವ ಮೂಲಮದ ಶಾಖಂ ಎಂದರೆ ತಲೆಯ ಕೆಳಗೆ ಇರುವ ಮರ. ಇದು ಸಂಸಾರದ ಪ್ರತಿರೂಪ. ಈ ವೃಕ್ಷವನ್ನು ಕತ್ತರಿಸಬೇಕಾದದ್ದು ವೈರಾಗ್ಯದ ಕತ್ತಿಯಿಂದ, ಜ್ಞಾನದಿಂದ. ಅದು ಆತ್ಮಬೋಧದ ಆರಂಭ. ಆತ್ಮನು ಬದಲಾವಣೆಗೆ ಒಳಪಟ್ಟವಲ್ಲ, ದೇಹ ಮಾತ್ರ ಬದಲಾಗುತ್ತದೆ. ಆತ್ಮ ಶಾಶ್ವತ, ನಿರಂಜನ. ಅಜ್ಞಾನಿಗಳು ಈ ಆತ್ಮತತ್ವವನ್ನು ಅರ್ಥಮಾಡಿಕೊಳ್ಳಲಾಗದು. ಆದರೆ ಶ್ರದ್ಧೆ ಮತ್ತು ಧ್ಯಾನದ ಮೂಲಕ ನಾವು ಅರಿಯಬಹುದು. ಭಗವಾನ್ ತನ್ನನ್ನು ಸರ್ವಸ್ಯ ಪ್ರಭು ಎಂದು ಹೇಳುತ್ತಾರೆ. ಎಲ್ಲ ಜೀವಿಗಳ ಮೂಲ ತಾನೇ ಎಂಬ ಭಾವನೆ ನಮಗೆ ಕೃತಜ್ಞತೆಯ ಬೀಜ ಬಿತ್ತುತ್ತದೆ. ಆತ್ಮಜ್ಞಾನವು ಬದುಕಿನ ಗುರಿ. ನಮಗೆ ತಾತ್ಕಾಲಿಕ ಭೋಗವಲ್ಲ, ಶಾಶ್ವತ ಶಾಂತಿ ಬೇಕು. ಈ ಸಂಸಾರವೆಂಬ ಮರದ ಬೇರುಗಳನ್ನು ಕತ್ತರಿಸಿ ಭಗವಂತನ ಕಡೆಗೆ ಹೋಗುವ ದಾರಿಯೇ ಶ್ರೇಷ್ಠ. ಅದಕ್ಕಾಗಿ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಬೇಕು. ನೀವು ಈ ಪ್ರವಚನದಿಂದ ಪ್ರೇರಣೆಗೊಂಡಿದ್ದರೆ ಇತರರೊಂದಿಗೆ ಹಂಚಿಕೊಳ್ಳಿ. ಇದು ಒಬ್ಬನ ಆತ್ಮಾರಾಮವಲ್ಲ, ಎಲ್ಲರ ಆತ್ಮೋದ್ಧಾರಕ್ಕೆ ದಾರಿ.